ಚೌಟಾ ಅವರು ನಿಖಿಲ್ ಬಂಧನಕ್ಕೆ ಕಾರಣ ನೀಡಿಲ್ಲ ಅಂತ ಸಂದೇಶ್ ಚೌಟಾ ಅವರು ಹೇಳ್ತಾ ಇರೋದು. ಪತ್ನಿ ಮಗು ಜೊತೆಗೆ ಇದ್ದಾಗಲೇ ನಿಖಿಲ್ ಅವರನ್ನ ಏಕಾಏಕಿ ಅರೆಸ್ಟ್ ಮಾಡ್ತಾರೆ. ಇದು ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಅಂತ ಸಂದೇಶ್ ಚೌಟಾ ಹೇಳ್ತಾ ಇರೋದು. ತನಿಖೆಯಲ್ಲಿ ಭಾಗವಹಿಸಿ ಅಂತ ಸೂಚಿಸಬಹುದಿತ್ತು, ಆದರೆ ಬಂಧನ ಮಾಡುವ ಅವಶ್ಯಕತೆ ಏನಿತ್ತು? ಅವರನ್ನ ಯಾಕೆ ಅರೆಸ್ಟ್ ಮಾಡಿದ್ರಿ? 11 ಜನರ ಸಾವಿನ ಬಗ್ಗೆ ಏನೂ ಮಾತಾಡಿಲ್ಲ. ತನಿಖೆ ನಡೆಸಿ ಕಾನೂನಿನ ಪ್ರಕಾರ ಮಾಡಿ, ಕಾನೂನು ಏನ್ ಹೇಳುತ್ತೆ ಅದನ್ನ ಮಾಡಿ, ಯಾರು ಬೇಡ ಅನ್ನಲ್ಲ. ಆದ್ರೆ ನಿಖಿಲ್ ಬಂಧನಕ್ಕೆ ಕಾರಣ ಏನು ಅಂತ ಹೇಳಿಲ್ಲ. ಪತ್ನಿ ಮಗು ಜೊತೆ ಇದ್ದಾಗಲೇ ನಿಖಿಲ್ ಅರೆಸ್ಟ್ ಮಾಡಿರುವಂತಹದ್ದು ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಅಂತ ನಿಖಿಲ್ ಪರ ವಕೀಲರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ತನಿಖೆಯಲ್ಲಿ ಭಾಗವಹಿಸಿ ಅಂತ ನೀವು ಸೂಚಿಸಬಹುದಿತ್ತಲ್ವಾ? ಬಂಧನ ಯಾಕೆ ಅನ್ನುವಂಥದ್ದನ್ನ ಸಂದೇಶ್ ಚೌಟಾ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಂಧನದ ಅವಶ್ಯಕತೆಯೇ ಇರಲಿಲ್ಲ ಅಂತ ಸಂದೇಶ್ ಚೌಟಾ ಹೇಳ್ತಾ ಇರೋದು. ಸೊ ಆ ಬಂಧನವನ್ನೇ ಪ್ರಶ್ನಿಸಿ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆಯ ವಾದ ಈ ರೀತಿ ಈಗ ಆಗ್ತಾ ಇದೆ ಪೀಠದಲ್ಲಿ. ಅಲ್ಲಿಗೆ ಬಂಧನದ ಕ್ರಮವನ್ನ ಈಗ ಇವರು ವಿರೋಧಿಸ್ತಾ ಇದ್ದಾರೆ. ಬಂಧನ ಕ್ರಮ ಸರಿ ಅಲ್ಲ. ಯಾಕೆ ಇವರನ್ನ ಅರೆಸ್ಟ್ ಮಾಡಿದ್ರಿ? ಅರೆಸ್ಟ್ ಮಾಡಿದ್ದಕ್ಕೆ ಕಾರಣ ಹೇಳಿಲ್ಲ. ನೀವು ಎನ್ಕ್ವೈರಿಗೆ ಅಟೆಂಡ್ ಆಗಿ ಅಂತ ಹೇಳಬಹುದಿತ್ತು. ಅವರೇನೆಲ್ಲೂ ಓಡ್ ಹೋಗ್ತಿರ್ಲಿಲ್ಲ. ಎನ್ಕ್ವೈರಿಗೆ ಅಟೆಂಡ್ ಆಗಿ ಅಂತ ಹೇಳದೆ ಏಕಾಏಕಿ ಬೆಳಿಗ್ಗೆ 4:20ಕ್ಕೆ ಬರ್ತೀರಿ, ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀರಿ. ಪತ್ನಿ ಮಗು ಜೊತೆಗೆ ನಿಖಿಲ್ ಇದ್ದಾಗ ಈ ರೀತಿ ಮಾಡಿದ್ದು ಮೂಲಭೂತ ಹಕ್ಕುಗಳ ಉಲ್ಲಂಘನೆ. ಇದನ್ನ ಸಂದೇಶ್ ಚೌಟಾ ಅವರು ಹೇಳ್ತಾ ಇರೋದು. ನೀವು ತನಿಖೆಗೆ ಹಾಜರಾಗಿ ಅಂತ ಸೂಚಿಸಬಹುದಿತ್ತು, ಬಂಧನದ ಅಗತ್ಯವೇ ಇರಲಿಲ್ಲ ಅಂತ ಹೇಳ್ತಿದ್ದಾರೆ. ಇದರ ಜೊತೆಗೆ ಮುಖ್ಯಮಂತ್ರಿಗಳ ಆದೇಶದಂತೆ ಬಂಧನ ಅಂತಂದ್ರೆ ಮುಖ್ಯಮಂತ್ರಿಗಳಿಗೆ ಆದೇಶ ಕೊಡೋದಕ್ಕೆ ಅವಕಾಶ ಇಲ್ಲ. ಸುಪ್ರೀಂ ಕೋರ್ಟ್ನ ಡೈರೆಕ್ಷನ್ಸ್ ಇದೆ ಈ ಬಗ್ಗೆ ಬಹಳ ಸ್ಪಷ್ಟವಾಗಿ. ಅದೇಂಗ್ ಮುಖ್ಯಮಂತ್ರಿ ಅವರು ಹೇಳ್ತಾರೆ ಅಂತ ಸಂದೇಶ್ ಚೌಟಾ ಇಲ್ಲಿ ಕೇಳ್ತಾ ಇರೋದು. ಅವಾಗ ಪೀಠ ಕೇಳುತ್ತೆ, ಹಾಗಿದ್ರೆ ಮುಖ್ಯಮಂತ್ರಿಗಳು ಅವರನ್ನ ಬಂಧಿಸಿ ಅಂತ ಆದೇಶಿಸೋದ ತಪ್ಪ ಅಂತ. ತಪ್ಪಲ್ಲ ಮಹಾಸ್ವಾಮಿ, ಆದ್ರೆ ಅವರು ಆದೇಶಿಸೋದಕ್ಕೆ ಅವಕಾಶವೇ ಇಲ್ಲ. ತನಿಖೆ ಮಾಡಿ ಅಂತ ಹೇಳಿ ಅವರು ಸಿಎಂ ಸಾಹೇಬರು, ತಪ್ಪಿಲ್ಲ. ಆದ್ರೆ ಬಂಧಿಸಿ ಅಂತ ಹೇಳೋದಕ್ಕೆ ಅವರಿಗೆ ಅವಕಾಶ ಇಲ್ಲ ಅನ್ನುವಂಥದ್ದು ಸಂದೇಶ್ ಚೌಟಾ ಅವರ ವಾದ ಆಗಿದೆ. ನೋಡೋಣ ಮುಂದೇನಾಗುತ್ತೆ ಅಂತ ಹೇಳಿ. ಈ ರೀತಿ ಸದ್ಯ ವಿಚಾರಣೆ ನಡೀತಾ ಇದೆ. ವಾದ ಪ್ರತಿವಾದವನ್ನ ಪೀಠ ಆಲಿಸ್ತಾ ಇದೆ. ಸಿಸಿಬಿ ಕಾಲ ಮೀರಿ ಕೆಲಸ ಮಾಡ್ತಿದೆಯಾ? ಇದು ಪೀಠದ ಪ್ರಶ್ನೆ. ಆರೋಪಿ ಪರಾರಿ ಆಗ್ತಿದ್ರೆ ಏನು ಮಾಡಬೇಕು? ಇದು ಎಜಿ ಅವರ ಕೌಂಟರ್. ರಾಜ್ಯ ಬಿಟ್ಟು ಹೋಗುವಾಗ ನಿಖಿಲ್ ಅವರನ್ನ ಬಂಧಿಸಲಾಗಿದೆ. ಊಟ ಮಾಡೋದಕ್ಕೆ ಹೋದಾಗಲ್ಲ ಅಂತ ಎಜಿ ಶಶಿಕಿರಣ್ ಅವರು ಇಲ್ಲಿ ಕೌಂಟರ್ ಕೊಡ್ತಾ ಇದ್ದಾರೆ. 5 ಪೊಲೀಸರ ಜೊತೆಗೆ ಸಿಎಂ ಕಾರ್ಯದರ್ಶಿ ವಜಾ ಆಗಿದ್ದಾರೆ. ಗುಪ್ತಚರ ಇಲಾಖೆ ಮುಖ್ಯಸ್ಥರನ್ನ ವರ್ಗಾವಣೆ ಮಾಡಲಾಗಿದೆ. ನಿಖಿಲ್ ಬಂಧಿಸೋಕೆ ಸಿಎಂ ಸೂಚಿಸಿದ್ರಾ ಅಂತ ಚೌಟಾ ಅವರು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ತಾರೆ. ಈಗ ಬೆಳಿಗ್ಗೆ 4:20ಕ್ಕೆ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಅಂತ ಏನು ಚೌಟಾ ಅವರು ಹೇಳಿದ್ರು, ಅದಕ್ಕೆ ಪೀಠದ ಪ್ರಶ್ನೆ, ಹಾಗಿದ್ರೆ ಕಾಲ ಮೀರಿ ಸಿಸಿಬಿ ಕೆಲಸ ಮಾಡ್ತಾ ಇದೆಯಾ ಅಂತ ಪ್ರಶ್ನೆ ಮಾಡಿರೋದು. ಆಗ ಎಜಿ ಅವರು ಇಂಟರಾಕ್ಟ್ ಮಾಡ್ತಾರೆ. ಅವರು ಹೊರ ರಾಜ್ಯಕ್ಕೆ ಹೋಗ್ತಾ ಇದ್ರು, ಪರಾರಿ ಆಗ್ತಾ ಇದ್ರು. ಆ ಟೈಮ್ನಲ್ಲಿ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಹೊರತಾಗಿ ಅವರು ಊಟ ಮಾಡುವಾಗ ನಾವು ಹೋಗಿ ಅವರನ್ನ ಅರೆಸ್ಟ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ನಿಖಿಲ್ ಅವರನ್ನ ಬಂಧಿಸೋದಕ್ಕೆ ಸಿಎಂ ಅವರು ಸೂಚನೆ ಕೊಟ್ಟಿದ್ರಾ? ಇದು ಚೌಟಾ ಅವರ ಪ್ರಶ್ನೆ. ಇನ್ನ ಇದೇ ಸಂದರ್ಭದಲ್ಲಿ ಎಜಿ ಹೇಳ್ತಾ ಇರೋದು, ಪೊಲೀಸ್ ಆಫೀಸರ್ಸ್ನ ಸಸ್ಪೆಂಡ್ ಮಾಡಲಾಗಿದೆ, ಗುಪ್ತಚರ ಇಲಾಖೆ ಮುಖ್ಯಸ್ಥರನ್ನ ಸಸ್ಪೆಂಡ್ ಮಾಡಲಾಗಿದೆ, ಮುಖ್ಯಮಂತ್ರಿಗಳ ಕಾರ್ಯದರ್ಶಿಯವರನ್ನ ಸಸ್ಪೆಂಡ್ ಮಾಡಲಾಗಿದೆ ಅಂತ. ಸಿಎಂ ಅವರು ಹಾಗೆ ಹೇಳಿಲ್ಲ. ಹೇಗೆ ಅವರನ್ನ ಬಂಧಿಸಿ ಅಂತ ವಿಡಿಯೋ ಪ್ಲೇ ಮಾಡೋಣ ಅಂತ ಸಂದೇಶ್ ಚೌಟಾ ಅವರು ಪ್ರಶ್ನೆ ಮಾಡ್ತಾರೆ. ನಾನು ಅದನ್ನ ಪರಿಶೀಲನೆ ಮಾಡಬೇಕು, ಅರ್ಜಿಯಲ್ಲಿ ಏನು ಕೋರಿಕೆ ಇದೆ ಅದನ್ನ ನೋಡಬೇಕು. ಅಡ್ವೊಕೇಟ್ ಜನರಲ್ ಅವರು ಇಲ್ಲಿ ನೋಡಿ, ವಾದ ಪ್ರತಿವಾದ ಎಷ್ಟು ತುರುಸಾಗಿದೆ ಅನ್ನೋದಕ್ಕೆ ಇವೇ ನಿದರ್ಶನ. ಇಲ್ಲಿ ಮುಖ್ಯವಾಗಿ ಮುಖ್ಯಮಂತ್ರಿಗಳ ಸೂಚನೆಯ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ. ಆರೋಪಿಗಳನ್ನ ಬಂಧಿಸೋದಕ್ಕೆ ಮುಖ್ಯಮಂತ್ರಿಗಳು ಸೂಚನೆಯನ್ನ ಕೊಟ್ಟಿದ್ರ, ಪರ್ಟಿಕ್ಯುಲರ್ಲಿ ಈ ನಿಖಿಲ್ ಇವರನ್ನ ಬಂಧಿಸೋದಕ್ಕೆ ಸೂಚನೆಯನ್ನ ಕೊಡಲಾಗಿತ್ತ ಅಂತ. ಅದಕ್ಕೆ ಚೌಟಾ ಅವರು
ಕೌಂಟರ್ ಕೊಡ್ತಾ ಇರುವಂತದ್ದು ಅವ್ರಿಗೆ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ ಅಂತ ಎಜಿ ಅವರು ಮಧ್ಯಪ್ರವೇಶ ಮಾಡ್ತಾ ಇದ್ದಾರೆ. ಮಧ್ಯಪ್ರವೇಶ ಮಾಡಿ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅವರು ಹೊರ ರಾಜ್ಯಕ್ಕೆ ಓಡಿ ಹೋಗ್ತಾ ಇದ್ರು, ಅವಾಗ ಅವರನ್ನ ನಾವು ಅರೆಸ್ಟ್ ಮಾಡಿದೀವಿ, ಹೋಗಿದ್ದರೆ ಏನು ಮುಂದೆ, ಹೀಗಾಗಿ ನಾವು ಅರೆಸ್ಟ್ ಮಾಡಿದ್ದೇವೆ. ಜೊತೆಗೆ ಅವರು ಊಟಕ್ಕೆ ಕೂತಾಗ ನಾವು ಅವರನ್ನ ಹೋಗಿ ಅರೆಸ್ಟ್ ಮಾಡಿಲ್ಲ. ಇಷ್ಟು ವಿಚಾರಣೆ ನಡೀತಾ ಇರುವಾಗಲೇ ನಿಖಿಲ್ ಅರ್ಜಿ ವಿಚಾರಣೆ ಈಗ ಮುಂದೂಡಲಾಗಿದೆ. ಅರ್ಜಿಯನ್ನ ವಿಚಾರಣೆ ಮಾಡುವುದನ್ನ ಮುಂದೂಡಲಾಗಿದೆ. ನಿಖಿಲ್ ಅರ್ಜಿ ವಿಚಾರಣೆ ಮುಂದೂಡಲಾಗಿರೋದು, ಬಂಧನ ಪ್ರಶ್ನೆ ಮಾಡಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು, ಸುದೀರ್ಘ ವಿಚಾರಣೆ ನಡೀತಾ ಇತ್ತು. ಈಗ ನಿಖಿಲ್ ಅರ್ಜಿ ವಿಚಾರಣೆಯನ್ನ ಮುಂದೂಡಲಾಗಿದೆ. ಮತ್ತೆ ಯಾವಾಗ ತೆಗೆದುಕೊಳ್ಳುತ್ತೆ ಪೀಠ, ಇನ್ನಷ್ಟೇ ಅಪ್ಡೇಟ್ ಆಗಬೇಕಾಗಿದೆ. ನಿಖಿಲ್ ಅರ್ಜಿ ವಿಚಾರಣೆ ಮುಂದೂಡಲಾಗಿದೆ. ನಾಳೆಗೆ ಮತ್ತೆ ವಿಚಾರಣೆಯನ್ನ ತೆಗೆದುಕೊಳ್ಳಲಾಗಿದೆ. ಆಕ್ಷೇಪಣೆಯನ್ನ ಸಲ್ಲಿಸುವುದಕ್ಕೆ ಎಜಿಗೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟು ವಿಚಾರಣೆಯನ್ನ ಮುಂದೂಡಿದೆ. ವಿಚಾರಣೆಯನ್ನ ನಾಳೆ ಬೆಳಿಗ್ಗೆ 10:30ಕ್ಕೆ ಮುಂದೂಡಿರುವಂತದ್ದು. ಹೈಕೋರ್ಟ್ ವಿಚಾರಣೆಯನ್ನ ನಾಳೆ 10:30ಕ್ಕೆ ಮುಂದೂಡಿದೆ. ಇದೇ ಸಂದರ್ಭದಲ್ಲಿ ಆಕ್ಷೇಪಣೆಯನ್ನ ಸಲ್ಲಿಸುವುದಕ್ಕೆ ಎಜಿಗೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಈ ಸೂಚನೆಯನ್ನ ಕೊಡುವ ಮೂಲಕ ವಿಚಾರಣೆಯನ್ನ ನಾಳೆ ಬೆಳಿಗ್ಗೆ 10:00ವರೆಗೆ ಮುಂದೂಡಲಾಗಿದೆ. ಈ ಸಂದರ್ಭದಲ್ಲಿ ಎಷ್ಟೆಲ್ಲ ವಿಚಾರಗಳು ಚರ್ಚೆಗೆ ಬಂತು ಅನ್ನೋದನ್ನ ತಾವು ಗಮನಿಸ್ತಾ ಇದ್ರಿ. ಅಪ್ಡೇಟ್ಸ್ ಅನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಧ್ರುವ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಧ್ರುವ, ಅವರನ್ನ ಅರೆಸ್ಟ್ ಮಾಡಲಾಗಿದೆ, ಮುಖ್ಯಮಂತ್ರಿಗಳ ಆದೇಶದಂತೆ ಬಂಧಿಸಲಾಗಿದೆ. ಆದರೆ ಮುಖ್ಯಮಂತ್ರಿಗಳಿಗೆ ಬಂಧನ ಮಾಡಿ ಬಂಧಿಸಿ ಅಂತ ಹೇಳುವಂತೆ ಅವಕಾಶವೇ ಇಲ್ಲ. ಅವರು ತನಿಖೆ ನಡೆಸಿ ಅಂತ ಹೇಳಬಹುದು, ಆದರೆ ಬಂಧಿಸಿ ಅಂತ ಆದೇಶ ಹೊರಡಿಸುವುದಕ್ಕೆ ಅವರಿಗೆ ಅವಕಾಶ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಸಂದೇಶ್ ಚೌಟಾ ಅವರು, ನಿಖಿಲ್ ಪರ ವಕೀಲರು. ಪೀಠ ಇದನ್ನೇ ಪ್ರಶ್ನೆ ಮಾಡಿದ್ದು ನಿಖಿಲ್ ಪರ ವಕೀಲರಿಗೆ. ಯಾಕೆ ಮುಖ್ಯಮಂತ್ರಿಗಳು ಬಂಧಿಸಿ ಅಂತ ಆದೇಶ ಹೇಳಬಾರ್ದಾ, ಆದೇಶ ಹೊರಡಿಸಿದ್ರೆ ಅದು ತಪ್ಪಾ ಅಂತ. ಅವಾಗ ಅವರು ತನಿಖೆ ಮಾಡಿ ಅಂತ ಹೇಳಬಹುದು, ಬಂಧಿಸಿ ಅಂತ ಹೇಳುವ ಅವಕಾಶ ಮುಖ್ಯಮಂತ್ರಿಗಳಿಗೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಸುಮ್ಮನೆ ಅವರು ಬಾಯಿ ಮಾತಿಂದ ಹೇಳ್ತಾ ಇಲ್ಲ, ಸುಪ್ರೀಂ ಕೋರ್ಟ್ನ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ನಿರ್ದೇಶನ ಇದೆ ಇದಕ್ಕೆ. ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಸಂದೇಶ ಮಾಡಿ ಅಂತ ಆದೇಶ ನೀಡೋ ತಪ್ಪ ಹಾಗಿದ್ರೆ ಅದಕ್ಕೆ ಚೌಟಾ ಅವರ ಉತ್ತರ, ಸಿಎಂ ಅವರು ತನಿಖೆ ಮಾಡಿ ಅಂತ ಹೇಳಬಹುದಿತ್ತು. ಅಲ್ಲಿಗೆ ಇವರ ವಾದದ ತಾತ್ಪರ್ಯ ಏನಂತಂದ್ರೆ, ಮುಖ್ಯಮಂತ್ರಿಗಳೇ ಯಾಕೆ ಆದೇಶ ನೀಡಿದ್ರು ಬಂಧನ ಮಾಡಿ ಅಂತ, ಬಂಧಿಸುವಂತೆ ಹೇಳೋದಕ್ಕೆ ಸಿಎಂಗೆ ಅವಕಾಶ ಇಲ್ಲ ಅಂತ ಚೌಟಾ ಅವರು ಹೇಳ್ತಾ ಇದ್ದಾರೆ. ಇದರ ಬಗ್ಗೆ ಸುಪ್ರೀಂ ಕೋರ್ಟ್ ನಿರ್ದೇಶನ ಕೂಡ ಇದೆ ಅಂತ ಸಂದೇಶ್ ಚೌಟಾ ಅವರು ಇಲ್ಲಿ